ಶಕ್ತಿ ಚಿಕ್ಕೋಡಿ ವತಿಯಿಂದ ಕಳೆದ 10 ದಿನಗಳಿಂದ ಮಿನಿ ವಿಧಾನಸೌಧ ಚಿಕ್ಕೋಡಿ ಇದರ ಮುಂಭಾಗದಲ್ಲಿ ಜಿಲ್ಲಾ ಹೋರಾಟಕ್ಕಾಗಿ ಪ್ರತಿಭಟನೆ ಪ್ರಾರಂಭವಾಗಿದ್ದು, ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಕೊನೆಗೊಳ್ಳುತ್ತಾ ಬಂದರೂ ಸಹ ಇನ್ನೂವರೆಗೆ ಯಾವೊಬ್ಬ ರಾಜಕಾರಣಿಯಾಗಲಿ ಅಧಿಕಾರಿಯಾಗಲಿ ಸೌಜನ್ಯಕ್ಕಾದರೂ ಹೋರಾಟಗಾರರನ್ನು ಸಂಪರ್ಕಿಸಿ ಆಶ್ವಾಸನೆಯಾಗಲಿ ಸಾಂತ್ವನೆಯಾಗಲಿ ಹೇಳಿಲ್ಲ. ಹೀಗಾಗಿ ನಾವು ಇಂದಿನಿಂದ ಅನಿರ್ದಿಷ್ಟ ಅವಧಿಯವರೆಗೆ ಉಪವಾಸ ಸತ್ಯಾಗ್ರಹ ಮುಂದುವರಿಸುತ್ತೇವೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಆದರೆ ಸಂಜೆ ಹೊತ್ತಿಗೆ ಕೆಲವು ಹೋರಾಟಗಾರರು ನಿತ್ರಾಣಗೊಂಡು ಅಸ್ವಸ್ಥರಾದರು. ಇದರ ಸುದ್ದಿ ತಿಳಿದ ತಹಶೀಲ್ದಾರರಾದ ಶ್ರೀಮತಿ ಪರಿಮಳಾ ದೇಶಪಾಂಡೆಯವರು ಸ್ಥಳಕ್ಕೆ ಬಂದು ಹೋರಾಟಗಾರರ ಮನವೊಲಿಸಿ ಧರಣಿ ಕೈ ಬಿಡುವಂತೆ ಹೇಳಿ ತಂಪು ಪಾನೀಯ ಕುಡಿಸಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದರು. ನಂತರ ಅಸ್ವಸ್ಥರನ್ನು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಿ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆ ಮಾಡಿದರು. ಈ ವೇಳೆ ಪ್ರತಿಭಟನಾಕಾರರು ಶಾಸಕ ಸಂಸದರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ್, ಗೌರವ ಅಧ್ಯಕ್ಷ ಸಂಜಯ್ ಪಾಟೀಲ್, ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ, ಉಪಾಧ್ಯಕ್ಷ ಸಂತೋಷ್ ಪೂಜೇರಿ, ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜೀವ್ ಪಾಟೀಲ್, ಗೌರವ ಅಧ್ಯಕ್ಷ ಸಂಜಯ್ ಪಾಟೀಲ್, ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ, ಉಪಾಧ್ಯಕ್ಷ ಸಂತೋಷ್ ಪೂಜೇರಿ, ಹೋರಾಟಗಾರರಾದ ಸಣ್ಣಪ್ಪ ಬಡಿಗೇರ್, ರಾಜೇಂದ್ರ ಪಾಟೀಲ್, ಖಾನಪ್ಪ ಬಾಡ್ಕರ್, ರಫೀಕ್ ಪಠಾಣ್, ಶೇಖರ್ ಪ್ರಭಾತ್, ದುಂಡಪ್ಪ ಬಡಿಗೇರ್, ಅಮೂಲ್ ನಾವಿ, ನಕುಲ್ ಕುಂಬಾರ್, ರಾಜೇಂದ್ರ ಪಾಟೀಲ್, ಕುಮಾರ್ ನಂದಿ, ನಾಗವ್ವ ಕುರಣೆ, ಸತ್ಯವ್ವ ಪೂಜೇರಿ, ಮಹೇಶ್ ಕಾಂಬ್ಳೆ, ರವಿ ನಾಯಕ್, ಮಾರುತಿ ಕಾಂಬ್ಳೆ, ಖಾನಪ್ಪ ಬಾಡ್ಕರ್, ರಫೀಕ್ ಪಠಾಣ್, ಶೇಖರ್ ಪ್ರಭಾತ್, ದುಂಡಪ್ಪ ಬಡಿಗೇರ್, ಅಮೂಲ್ ನಾವಿ, ನಕುಲ್ ಕುಂಬಾರ್, ಕುಮಾರ್ ನಂದಿ, ನಾಗವ್ವ ಕುರಣೆ, ಸತ್ಯವ್ವ ಪೂಜೇರಿ, ಮಹೇಶ್ ಕಾಂಬ್ಳೆ, ರವಿ ನಾಯಕ್, ಮಾರುತಿ ಕಾಂಬ್ಳೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಜಿಲ್ಲಾ ಹೋರಾಟಗಾರರು ಉಪಸ್ಥಿತರಿದ್ದರು. ಎಂತ